ರಜೆ ಕೊಡದ ಹಿನ್ನೆಲೆ ಬೇಸರದಲ್ಲೋ ಸಿಟ್ಟಿನಲ್ಲೋ ಇದ್ದ ಆಸ್ಪತ್ರೆ ಸಿಬ್ಬಂದಿ ರೋಗಿಗೆ ಓ ಪಾಸಿಟಿವ್ ರಕ್ತದ ಬದಲಿಗೆ ಎ ಪಾಸಿಟಿವ್ ಗ್ರೂಪ್ ರಕ್ತ ನೀಡಿ ಭಾರಿ ಎಡವಟ್ಟು ಮಾಡಿದ್ದು ಯುವಕ ಸಾವು ಬದುಕಿನ ನಡುವೆ ಹೋರಾಡುವಂತೆ ಮಾಡಿದ ಘಟನೆ ಬೆಂಗಳೂರಿನ ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ನಮ್ದೊಂದು ಸಿಂಪಲ್ ಅಂತ ಟಾಪಿಕ್ ರೀ. ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ. ನಾನು ಭಾಳ ಸಲನೂ ಕೂಡ ಹೇಳಿದ್ದೀನಿ. ಈ ವಿಡಿಯೋ ಇವತ್ತು ಒಂದು ವಿಡಿಯೋನು ಕೂಡ ನಿಮಗೆ ತೋರಿಸ್ತೇನೆ. ನ್ಯೂಸಲ್ಲಿ ಬಂದಿರುವಂಥದ್ದು ಸ್ಪೆಷಲಿ ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ಗಳು. ಈ ವಿಡಿಯೋ ಯಾರಿಗೆ ನಾ ಮಾಡ್ತಾ ಇರೋದು ಅಂತಂದರೆ, ಕಾಪಿ ಹೊಡೆದು ಕಾಮನ್ ಸೆನ್ಸ್ ಇಲ್ಲದ ಕಾಪಿ ಮಾಡಿ ಪಾಸ್ ಆಗಿರುವಂತಹ ಅನ್ಎಜುಕೇಟೆಡ್ ಅನ್ಪಡ್ ಯಾರು ಲ್ಯಾಬ್ ಟೆಕ್ನಿಷಿಯನ್ ಆಗಿದಾರಲ್ಲ, ಎಲ್ಲರಿಗೂ ಅಲ್ಲ, ಭಾಳಷ್ಟು ವಿದ್ಯಾರ್ಥಿಗಳು ಕಷ್ಟಪಟ್ಟು ಕೂಡ ಓದಿ ಪಾಸ್ ಆಗ್ತಾ ಇದ್ದಾರೆ, ಒಳ್ಳೆ ಜಾಬಲ್ಲಿ ಇದ್ದಾರೆ. ಇಂಥ ಥರ್ಡ್ ಕ್ಲಾಸ್ ಕೆಲಸವನ್ನು ಕೂಡ ಮಾಡೋಕ್ಕೆ ಹೋಗೋದಿಲ್ಲ. ಏನಾಗಿತ್ತಂತಂದರೆ ಮ್ಯಾಟ್ರ್ ಹೇಳ್ಬಿಡ್ತೀನಿ. ಇವಾಗ ಬೆಂಗಳೂರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗಡೆ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ನು ತನಗೆ ರಜೆ ಕೊಡಲಿಲ್ಲ ಅಂತ ಹೇಳಿ ಬ್ಲಡ್ ಗ್ರೂಪನ್ನು ಚೇಂಜ್ ಮಾಡಿಕೊಟ್ಟಿದ್ದಾನೆ. ಆ ಪೇಷಂಟ್ ಇವಾಗ ಸಾವು ನೋವಿನ ನಡುವೆ ಒದ್ದಾಡ್ತಾ ಇದ್ದಾನೆ ಐಸಿಯು ಒಳಗಡೆ. ಇದು ಹೋದ ವಾರ ಬಂದಿರುವಂಥದ್ದು ವಿಡಿಯೋ. ನಾನು ಇದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಸ್ವಲ್ಪ ಬಿಸಿ ಇದ್ದೆ, ಮಾತಾಡೋಕ್ಕಾಗಲಿಲ್ಲ. ಹೇಳ್ತಾನೆ ಅಂತ ಅವನು ನ್ಯೂಸಲ್ಲಿ ಬಂದಿರೋದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಅವನಿಗೇನೋ ಸಿಟ್ಟು ಬಂತಂತೆ, ಅವ್ನು ರಜೆ ಕೊಡಲಿಲ್ಲ ಅಂತೆ, ಸಿಟ್ಟು ಬಂತಂತೆ, ಅದಕ್ಕೆ ಆ ಥರ ಮಾಡಿನಂತೆ. ನನಗೂ ಈಗ ಸಿಟ್ಟು ಬರಾಕಂತ ಏನು ಮಾಡ್ಬೇಕೀಗ ನಾನೀಗ? ಸಿಟ್ಟು ಬಂದುಬಿಟ್ರೆ ರಜೆ ಕೊಡ್ದ ಯಾವನೋ ಇದಾನ, ಯಾವನೋ ಸಾಯಿಸ್ಬಿಡ್ದೇನ, ಸಾಯಿಸೋಕೆ ಪ್ರಯತ್ನ ಮಾಡ್ದ. ಇದು ಸಿಟ್ಟು ಬಂದಿದ್ದಲ್ಲ. ಇದು ನೀನು ಮೇ ಬಿ ಇದೇನಾದರೂ ಅವ್ನಿಗೂ ಅಲ್ಲಿ ತನಕ ಯಾವ ಎಡವಟ್ಟು ಮಾಡಿದಾನಲ್ಲ ಅವ್ನು ನೋಡ್ತಾ ಇದ್ರೆ, ನೀನು ಕಾಪಿ ಹೊಡೆದು ಪಾಸಾಗಿ, ಆಮೇಲೆ ಕಾಪಿ ಹೊಡೆದು ನೀನು ಎಕ್ಸಾಮ್ ಬರೆದು ಪಾಸಾಗಿ ಜಾಬ್ ತೊಗೊಂಡಿರ್ಬೇಕು. ನಿನಗೆ ಅದಕ್ಕೆ ನಿನಗೆ ಬ್ಲಡ್ ಗ್ರೂಪ್ ಬಗ್ಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಿನಗೆ ಏನು ಮಾಡಬೇಕಪ್ಪ ಅಂತಂದರೆ, ಒಳ್ಳೆ ಶಿಕ್ಷೆ ಕೊಟ್ಟು ಜೈಲಿನ ಹಾಕಿ ಒದಿಬೇಕು ನಿನಗೆ. ಇದು ಯಾಕೆ ನಾ ಹೇಳ್ತಾ ಇದೆ ಅಂತಂದರೆ, ಈಗ ನೋಡ್ತಾ ಇದ್ದೆ ಕೋವಿಡ್ ಆದ ನಂತರ ಭಾಳಷ್ಟು DMLT ಮಾಡಿರುವಂಥ ವಿದ್ಯಾರ್ಥಿಗಳು, ಲ್ಯಾಬ್ ಟೆಕ್ನಿಷಿಯನ್ ವಿದ್ಯಾರ್ಥಿಗಳು ಭಾಳಷ್ಟು ಕಾಪಿ ಹೊಡೆದು ಪಾಸ್ ಆಗ್ತಾ ಇದ್ದೀರಿ. ನಿಮ್ಮ ಓದಕ್ಕೆ ಬರೋದಿಲ್ಲ, ನಿಮ್ಮ ಮಸಳಿಗೆ ನಿಮ್ಮ ಮರ್ಯಾದೆ ಬೇಡ. ನಿಮಗೆ DMLT ಅಂತ ಹೆಸರು ಬೇರೆ ಕೊಡಬೇಕು ನಿಮಗೆಲ್ಲ, ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಬೇರೆ ನಿಮಗೆ ಹೆಸರು ಕೊಡಬೇಕು. ನೀವು ಹೋಗೋದಂತ ಕಚರ ಪಟ್ಟಿ ಕೆಲಸ ಮಾಡ್ತೀರಿ, ಪೇಷಂಟಿಗೆ ಹಾನಿ ಮಾಡ್ತೀರಿ ನೀವು. ಆಮೇಲೆ ಅವು ಸಂಸ್ಥೆದವ್ರಿಗೆ ಇದನ್ನ ಮನವರಿಕೆ ಮಾಡಬೇಕು. ನೀವೆಲ್ಲ ಸಂಸ್ಥೆದವರು ಯಾರಿದ್ದೀರಿ, ನೀವು ಇಂಥವೆಲ್ಲ ಥರ್ಡ್ ಕ್ಲಾಸ್ ಇಂಥವ್ರೆಲ್ಲ ಹೊರಗೆ ಹಾಕ್ತಿದ್ದೀರಲ್ಲ ನೀವೆಲ್ಲರೂ, ಸಂಸ್ಥೆಯವರು ಯಾರಿದ್ದೀರಿ ನೋಡ್ರಿ, ಕಾಪಿ ಮಾಡಿಸಿ ನಿಮಗೆ ಮೊದಲು ನಾಚಿಕೆ ಬರಬೇಕು. ನಿಮ್ಮಂಥವ್ರೆ ಇಂಥವ್ರನ್ನ ಹೊರಗಡೆ ಬಿಡ್ತಾ ಇರುವಂಥದ್ದು. ನಿಮ್ಮಂಥ ಸಂಸ್ಥೆಯವ್ರು ಏನು ಮಾಡ್ತಿದ್ದೀರಪ್ಪ ಅಂತಂದ್ರೆ, ಇಂಥ ನಾಲ್ಕು ಟೆಕ್ನಿಷಿಯನ್ಗಳನ್ನಾಗಿ ನೀವು ಹೊರಗಡೆ ಹಾಕ್ತಾ ಇದ್ದೀರಿ. ಅದಕ್ಕೆ ಇವತ್ತು ಏನಾಗಿದೆಪ್ಪ, ಸೊಸೈಟಿ ಒಳಗಡೆ ಒಳ್ಳೆ ಟೆಕ್ನಿಷಿಯನ್ಗಳಿಗೂ ಕೂಡ ಮರ್ಯಾದೆ ಹೋಗ್ತಾ ಇದೆ. ಯಾವುದು ಪೇಷಂಟ್ಗಳಿಗೆ ಕಾಪಾಡೋ ಬದಲಿ ಬೇರೆ ಬ್ಲಡ್ ಗ್ರೂಪ್ ಕೊಟ್ಟ ಅಂತ ಹೇಳ್ತಾನೆ. ಮೇ ಬಿ ಅದು ತಪ್ಪದು. ಅವ್ನು ಸಿಟ್ಟು ಬಂದು ಕೊಟ್ಟಿಲ್ರಿ ಅದನ್ನವ, ರಜೆ ಸಲುವಾಗಲ್ಲದು ಕೊಟ್ಟಿರೋದನ್ನ. ಅವ್ನಿಗೆ ಓದಾಕ ಬರೋದಿಲ್ಲ, ಅವ್ನು ಬರ್ಯಾಕೋ ಬರೋಂಗಿಲ್ಲ. ಅಂಥವ್ರು ಎಲ್ಲ ಕಡೆ ತುಂಬಿದ್ದಾರೆ ಈಗ. ಅದರ ಸಲುವಾಗಿ ಪ್ಯಾರಾಮೆಡಿಕಲ್ ಬೋರ್ಡ್ ಬಂದ್ ಆಗ್ತಾ ಇರುವಂಥದ್ದು, DMLT ಬಂದ್ ಮಾಡಿರುವಂಥದ್ದು. DMLTನ ಬಂದ್ ಮಾಡಿ ಅಂತ ಎದಕ್ಕೆ ಹೇಳಕ್ ಕುಂತಾರ ಅಂತಂದ್ರೆ, ಇದ್ರ ಸಲುವಾಗಿ ಹೇಳ್ತಾ ಇರುವಂಥದ್ದು. ಇಂಥ ಥರ್ಡ್ ಕ್ಲಾಸ್ ಹೊರಬೀಳ್ತಾವಂತ ಹೇಳಿ ಹೊರಬೀಳ್ಸಾಕುಂತೀರಿ ನೀವೆಲ್ಲ ಕುಡ್ಕೊಂಡು, ಎಲ್ಲರೂ ಕುಡ್ಕೊಂಡು ನೀವೆಲ್ಲರೂ ಇಂಥವ್ರೆಲ್ಲರೂ ಸೇರಿಸ್ಕೊಂಡು ಒಂಥರ ಪ್ಲ್ಯಾನ್ ಮಾಡಿದಿರಿ ನೀವೆಲ್ಲ. ಈ ವಿದ್ಯಾರ್ಥಿಗಳು ಮತ್ತು ಒಂದಷ್ಟು ಸಂಸ್ಥೆಯರು ಕುಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳೆಲ್ಲರೂ ಹೇಳ್ತಿರೋದು ನಾನು. ನನ್ನ ವಿದ್ಯಾರ್ಥಿಗಳು ಹೋದ್ರೆ ಕಷ್ಟಪಡ್ತಾ ಇದ್ದಾರೆ, ಕಷ್ಟಪಟ್ಟು ಓದಿ ಪಾಸಾಗಿ ಜಾಬ್ ತಗೊತಾ ಇದ್ದಾರೆ. ಒಂದಷ್ಟು ಥರ್ಡ್ ಕ್ಲಾಸ್ ವಿದ್ಯಾರ್ಥಿಗಳು, ಒಂದಷ್ಟು ಥರ್ಡ್ ಕ್ಲಾಸ್ ಸಂಸ್ಥೆಗಳು ಇದಾವೆ, ಒಂದಷ್ಟುಗಳು ಅವ್ರುಗಳು ಇದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಂಥ ಥರ್ಡ್ ಕ್ಲಾಸ್ ಅನ್ಎಜುಕೇಟೆಡ್ ಲ್ಯಾಬ್ ಟೆಕ್ನಿಷಿಯನ್ಗಳನ್ನು ಹೊರಗಡೆ ಹಾಕಕ್ಕೆ ಈ ಪೇಷಂಟ್ಗಳಿಗೆ ಹಾನಿ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಗುರುತು ಹಿಡಿದು ಒದ್ದು ಒಳಗೆ ಹಾಕಬೇಕು. ವಿದ್ಯಾರ್ಥಿಗಳನ್ನು ಒಳಗೆ ಹಾಕ್ಬೇಕಾ, ಸಂಸ್ಥೆಯವ್ರನ್ನು ಕೂಡ ಒಳಗೆ ಹಾಕ್ಬೇಕು. ಅಂದ್ರೆ ಏನಾಗ್ತದಪ್ಪ ಅಂದ್ರೆ, ನಮ್ಮ ದೇಶ ಆಯಿತು, ನಮ್ಮ ಸಮಾಜ ಆಯಿತು, ಒಳ್ಳೆ ಕ್ವಾಲಿಟಿ ಆದಂತಹ ಒಂದು ರಿಪೋರ್ಟ್ಗಳು ಹೊರಗಡೆ ಬರ್ತಾವು, ಟೆಸ್ಟ್ಗಳು ಹೊರಗಡೆ ಬರ್ತಾವು, ಮತ್ತು ಪೇಷಂಟ್ಗಳು ಆರಾಮಾಗಿ ಹೊರಗಡೆ ಹೋಗ್ತಾರೆ. ಏನು ಹೇಳ್ತೀವಿ ನೋಡ್ರಿ, ಕೇಳಿಸ್ಕೋರಿ, ಅದನ್ನು ವಿಡಿಯೋ ನೋಡ್ರಿ, ಕೇಳಿಸ್ಕೋರಿ. ಅದು ನ್ಯೂಸಲ್ಲಿ ಬಂದಿರುವಂಥದ್ದು, ಕೇಳಿಸ್ಕೋರಿ. ಅದು ಅಸಹ್ಯ. ಅದು ಅವನು ರಜೆ ಕೊಡಲಿಲ್ಲ ಅಂತ ಎಡವಟ್ಟು ಬ್ಲಡ್ ಗ್ರೂಪ್ ಚೇಂಜ್ ಮಾಡಿಕೊಟ್ಟಾನ. ಪ್ರಾಣದ ಜೊತೆಗೆ ಆಟ ಆಡೋದು, ಬೇರೆದವ್ರ ಜೊತೆಗೆ ಆಟ ಆಡೋದು, ಯಾವ್ದೋ ಮೇಲೆ ಸಿಟ್ಟು ತೊಗೊಂಡು ಯಾವನ ಮೇಲೆ ಹಾಕೋದು. ನನಗೂ ಸಿಟ್ಟು ಬರ್ತೈತಿ. ಈಗ ಕಾಮೆಂಟ್ ಹಾಕಪ್ಪ, ನೀ ಏನಾದ್ರು ವಿಡಿಯೋ ನೋಡಿದ್ರೆ, ನೀ ಎಡವಟ್ಟು ಮಾಡಿದೆ ಯಾವ ಇದ್ರೆ ನೀನು ಹಾಕಿ, ನಿನ್ನ ಅಡ್ರೆಸ್ ಕೊಡು. ನನಗೂ ಸಿಟ್ಟು ಬರಂತತಿ. ಇವಾಗ
ನಿಮ್ಮಂಥವ್ರು ಮಾದರಿ ನೋಡ್ರಿ. ಈ ಬರುವಂಥ ವಿದ್ಯಾರ್ಥಿಗಳಿಗೆ ನಿಮ್ಮಂಥವ್ರು ಮಾದರಿ ಆಗ್ತಾರ. ಇದು ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಗೌರ್ಮೆಂಟ್ನವ್ರಿಗೆ ಆಗಿರ್ಬೋದು, ಒಂದಷ್ಟು ಸಂಸ್ಥೆಯವರಿಗೆ ಇರ್ಬೋದು, ಕಾಲೇಜು ಪ್ಯಾರಾಮೆಡಿಕಲ್ ಕಾಲೇಜ್ ಸಂಸ್ಥೆಯವ್ರಿಗೆ ಇರ್ಬೋದು, ಪ್ಯಾರಾಮೆಡಿಕಲ್ ಬೋರ್ಡ್ಗೆ ಇರ್ಬೋದು, ಮತ್ತು ಒಂದಷ್ಟು ಟೆಕ್ನಿಷಿಯನ್ಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ, ನೀವು ದುಡ್ಡು ಮಾಡ್ಕೋಬೇಕಪ್ಪ ಅಂತಂದ್ರೆ ಬೇರೆದವ್ರ ಜೀವನ ಜೊತೆ ಆಟ ಆಡಿ ದುಡ್ಡು ಮಾಡಕ್ಕೆ ಬರಬೇಡ್ರಿ. ಒಂದು ಪಾಪ ಅಂತ ಐತಿ, ಕರ್ಮ ಅಂತ ಐತಿ. ನಿಮ್ಗೆ ಬರಲಿಲ್ಲಪ್ಪ ಅಂತಂದ್ರೆ ಹೋಗ್ರಿ, ಎಮ್ಮೆ ಗುಡ್ಡ ಕಾಯಕ್ಕೆ ಹೋಗ್ರಿ. ಆದರೆ ಯಾರ್ದಾರು ಜೀವನ ಜೊತೆ ಆಟ ಆಡಕ್ಕೆ ಹೋಗ್ಬೇಡ್ರಿ. ನೀವು ದುಡ್ಡು ಮಾಡ್ಬೇಕಪ್ಪ ಅಂತಂದ್ರೆ ಹೋಗ್ರಿ, ಬೇರೆ ಕಡೆ ದಂಧೆ ಮಾಡಕ್ಕೆ ಹೋಗ್ರಿ. ನೀವು ದುಡ್ಡು ಮಾಡಬೇಕಂತಂದ್ರೆ ಇಂತಹ ಥರ್ಡ್ ಕ್ಲಾಸ್ಗಳನ್ನು ಹುಡ್ಸಕ್ಕೆ ಹೋಗ್ಬೇಡ್ರಿ, ಥರ್ಡ್ ಕ್ಲಾಸ್ ಟೆಕ್ನಿಷಿಯನ್ಗಳನ್ನು ಹುಡ್ಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದ್ದವ್ರಿಗೆ ಮರ್ಯಾದೆ ಹೋಗ್ತೈತಿ ಲ್ಯಾಬ್ ಟೆಕ್ನಿಷಿಯನ್ಗಳದ್ದು. ಇದು ರಿಕ್ವೆಸ್ಟ್, ನಾನು ಬೋರ್ಡ್ನವ್ರಿಗೆ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ ಇಂಥ ಚಿಎಪಿ ಥರ್ಡ್ ಗ್ರೇಡ್ ವಿದ್ಯಾರ್ಥಿಗಳನ್ನು ಹುಟ್ಟಿಸ್ತಿರುವಂಥ ಸಂಸ್ಥೆಗಳನ್ನು ಬಂದ್ ಮಾಡಿಸ್ಬೇಕು. ನೀವು ಮಾಡಲೇಬೇಕು, ಈ ವರ್ಷ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ಎಲ್ಲ ಕೂಡ ಬಂದ್ ಮಾಡಿಬಿಡ್ರಿ. ಜನ ಉಳ್ಕೊಂತಾರ. ಇಂಥವ್ರ ಕೈಯಾಗ ಸಾಯೋ ಬದಲಿ ಎಲ್ಲರೂ ಏನಾರು ಮಾಡ್ಕೊಂಡು ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂತಾರೆ ಹೋಗಿ ಅತ್ತಾಗ ಡಾಕ್ಟರ್ ಕೈ ಸಿಕ್ಕು. ನೀವು ರಾಂಗ್ ರಿಪೋರ್ಟ್ ಕೊಡೋದ್ರಿಂದ ಇದು ಒಂದು ಎಕ್ಸಾಂಪಲ್ ರೀ. ಇದು ನೂರಾರು ಸಿಗ್ತಾವ ನಂಗೆ ಮಾರ್ಕೆಟ್ನಾಗ ಹೋದಿವಿ ಅಂದ್ರೆ ನೀವು ಲ್ಯಾಬ್ ಟೆಕ್ನಿಷಿಯನ್ಗಳು ಎಡೌಟ್ ಮಾಡೋದ್ರಿಂದ. ಅದಕ್ಕೆ ನಾನು ಅನ್ಎಜುಕೇಟೆಡ್ ಶಬ್ದ ಯೂಸ್ ಮಾಡಿರುವಂಥದ್ದು. ಮತ್ತು ಇದರಿಂದ ಯಾರಿಗಾರು ಏನಾದ್ರು ಬೇಜಾರಾದ್ರೆ, ನಾನು ಸಿಟ್ಲಲ್ಲಿ ಮಾತಾಡಿರುವಂಥದ್ದು ಇದು. ಬೇಜಾರಾಯ್ತಪ್ಪ ಅಂತಂದ್ರೆ ಕ್ಷಮಿಸ್ರಿ. ನಾನು ಎಲ್ಲರಿಗೂ ಅಂತ ಹೇಳಕ್ಕೆ ಹೋಗಿಲ್ಲ. ಇಲ್ಲಿ ಒಂದು ಜನ ಅದಾರ ರೀ, ಕಿಡಿಗಳುಗಳದಾರ, ಥರ್ಡ್ ಕ್ಲಾಸ್ ಜನ ಅದಾರ, ಅನ್ಎಜುಕೇಟೆಡ್ ಅನ್ಪಡ್ಗಳು ನಮ್ಮ ಸೊಸೈಟಿ ಒಳಗಡೆ ಅದಾರ ರೀ. ಅವ್ರಿಗೆ ಗೊತ್ತಾಗಲಿ ಅಂತ ವಿಡಿಯೋ ಮಾಡಿರುವಂಥದ್ದು. ಕೇಳ್ರಿ, ಇವಾಗ ಅದೇನು ವಿಡಿಯೋ ನ್ಯೂಸಲ್ಲಿ ಬಂದಿತ್ತ ಕೇಳ್ರಿ. ರಜೆ ಕೊಡದ ಹಿನ್ನೆಲೆ ಬೇಸರದಲ್ಲೋ ಸಿಟ್ಟಿನಲ್ಲೋ ಇದ್ದ ಆಸ್ಪತ್ರೆ ಸಿಬ್ಬಂದಿ ರೋಗಿಗೆ ಓ ಪಾಸಿಟಿವ್ ರಕ್ತದ ಬದಲಿಗೆ ಎ ಪಾಸಿಟಿವ್ ಗ್ರೂಪ್ ರಕ್ತ ನೀಡಿ ಭಾರಿ ಎಡವಟ್ಟು ಮಾಡಿದ್ದು ಯುವಕ ಸಾವು ಬದುಕಿನ ನಡುವೆ ಹೋರಾಡುವಂತೆ ಮಾಡಿದ ಘಟನೆ ಬೆಂಗಳೂರಿನ ಜಯನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ. ರಕ್ತಹೀನತೆ ಸಮಸ್ಯೆಯಿಂದ ಪುನೀತ್ ಸೂರ್ಯ ಎಂಬ ವ್ಯಕ್ತಿ ಚಿಕಿತ್ಸೆಗೆ ದಾಖಲಾಗಿದ್ದರು. ಅವರು ಓ ಪಾಸಿಟಿವ್ ರಕ್ತದ ಗುಂಪಿನವರಾಗಿದ್ದು ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್ ನಿರ್ಲಕ್ಷ್ಯದಿಂದಾಗಿ ತಪ್ಪಾಗಿ ಎ ಪಾಸಿಟಿವ್ ರಕ್ತ ನೀಡಿದ್ದಾರೆ. ಪುನೀತ್ ಸ್ಥಿತಿ ಗಂಭೀರವಾಗಿದೆ. ತೀವ್ರ ತಲೆನೋವು, ಉಸಿರಾಟದ ಸಮಸ್ಯೆ, ಸಂಪೂರ್ಣ ದೇಹ ನಡುಗುವುದು ಸೇರಿ ಹಲವು ಸಮಸ್ಯೆ ಎದುರಿಸಿದ್ದಾರೆ. ತಕ್ಷಣ ಅವರನ್ನು ಐಸಿಯುವಿಗೆ ಸ್ಥಳಾಂತರಿಸಿ ತುರ್ತು ಚಿಕಿತ್ಸೆ ನೀಡಲಾಗಿದೆ. ಓ ಪಾಸಿಟಿವ್ ರಕ್ತದ ಗುಂಪಿನವರಿಗೆ ಎ ರಕ್ತ ಕಣಗಳ ವಿರುದ್ಧ ಪ್ರತಿಕಾಯಗಳು ಅಂದ್ರೆ ಆಂಟಿಬಾಡೀಸ್ ಇರ್ತವೆ. ಆದ್ದರಿಂದ ಓ ಪಾಸಿಟಿವ್ ಬ್ಲಡ್ ಗ್ರೂಪಿನವರಿಗೆ ಎ ಪಾಸಿಟಿವ್ ರಕ್ತ ನೀಡಿದಾಗ ದೇಹದ ರೋಗ ನಿರೋಧಕ ವ್ಯವಸ್ಥೆ ರೋಗಿಗೆ ನೀಡಿದ ಈ ರಕ್ತವನ್ನ ಪರಕೀಯ ಅಥವಾ ನಮ್ಮ ದೇಹಕ್ಕೆ ಇವು ಅಪಾಯಕಾರಿ ಅಂತ ಗುರುತಿಸಿ ತಕ್ಷಣ ದಾಳಿ ಮಾಡುತ್ತವೆ. ಇದರಿಂದ ರೋಗಿಯ ದೇಹದಲ್ಲಿ ಅಪಾಯಕಾರಿ ಪ್ರತಿಕ್ರಿಯೆ ಉಂಟಾಗಬಹುದು. ಇದರಿಂದಾಗಿ ಜ್ವರ, ಉಸಿರಾಟದ ತೊಂದರೆ, ಎದೆನೋವು, ರಕ್ತದೊತ್ತಡ ಕುಸಿತ, ಕಿಡ್ನಿ ಫೇಲ್ ಹಾಗೂ ಕೆಲ ಸಂದರ್ಭಗಳಲ್ಲಿ ಜೀವಕ್ಕೂ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಈ ಎಡವಟ್ಟು ಮಾಡಿ ರೋಗಿಯ ಜೀವದ ಜೊತೆಗೆ ಚೆಲ್ಲಾಟವಾಡಿದ ಆಸ್ಪತ್ರೆ ಸಿಬ್ಬಂದಿ ಹಾಗೂ ಲ್ಯಾಬ್ ಟೆಕ್ನಿಷಿಯನ್ ವಿರುದ್ಧ ರೋಗಿಯ ಸಂಬಂಧಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಜೆ ಕೊಡದ ಹಿನ್ನೆಲೆ ತಪ್ಪಾಗಿ ಹೋಯಿತು ಅಂತ ಲ್ಯಾಬ್ ಟೆಕ್ನಿಷಿಯನ್ ಹೇಳಿದ್ದು ಬೇಜವಾಬ್ದಾರಿ ಉತ್ತರ ಕೇಳಿ ರೋಗಿ ಸಂಬಂಧಿಕರು ಸಿಟ್ಟಾಗಿದ್ದಾರೆ. ಗಂಭೀರ ಸ್ಥಿತಿಯಲ್ಲಿದ್ದ ರೋಗಿಗೆ ಐಸಿಯುವಿನಲ್ಲಿ ಚಿಕಿತ್ಸೆ ನೀಡಿದ ಬಳಿಕ ಇದೀಗ ಅವರ ಆರೋಗ್ಯ ಸ್ಥಿತಿ ಕ್ರಮೇಣ ಸುಧಾರಿಸುತ್ತಿದೆ ಅಂತ ಆಸ್ಪತ್ರೆ ತಿಳಿಸಿದೆ. ಈ ಎಡವಟ್ಟಿಗೆ ಕಾರಣವಾದ ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್ ವಿರುದ್ಧ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರಿನ ಮೇರೆಗೆ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.